ನಮಸ್ಕಾರ. ನಾನು ಡಾಕ್ಟರ್ ನಜ್ಮಾ ಅಂಜುಮ್, ವಿಕಿರಣ ಆಂಕಾಲಜಿಸ್ಟ್. ಯಾವುದೇ ಕ್ಯಾನ್ಸರ್ ರೋಗಿ ಕ್ಯಾನ್ಸರ್ ಚಿಕಿತ್ಸೆ ಸಮಯದಲ್ಲಿ ಹೈಟೆಕ್ ಲೀನಿಯರ್ ಆಕ್ಸಿಲರೇಟರ್ ಒಳಗೆ ಅದು ನಿಜವಾಗಿಯೂ ಹೇಗಿರುತ್ತೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಲೀನಿಯರ್ ಆಕ್ಸಿಲರೇಟರ್ನಲ್ಲಿ ವಿಕಿರಣ ಚಿಕಿತ್ಸೆಯು ಅದರ ಹೈಟೆಕ್ ಪರಿಸರದಲ್ಲಿಯೂ ಸಹ ಅದು ಅವರಿಗೆ ದಿನನಿತ್ಯದಂತೆ ಭಾಸವಾಗುತ್ತದೆ. ಇದು ಅತ್ಯಾಧುನಿಕ ಕೋಣೆಯಲ್ಲಿ ಶಾಂತ ರೀತಿಯಾಗಿ ಹೆಚ್ಚು ನಿಖರವಾದ ಅಂದರೆ ಪ್ರಿಸೈಸ್ ಪ್ರಕ್ರಿಯೆಯಾಗಿದೆ. ಚಿಕಿತ್ಸೆ ಪಡೆಯುವವರು ದೃಢವಾದ ಕಾರ್ಬನ್ ಫೈಬರ್ ಟೇಬಲ್ ಮೇಲೆ ಆರಾಮವಾಗಿ ಮಲಗಿರುತ್ತಾರೆ ಮತ್ತು ನಮ್ಮ ರೇಡಿಯೇಷನ್ ಟೆಕ್ನಾಲಜಿಸ್ಟ್ ನಿಮ್ಮ ಯೋಜನೆ ಸಮಯದಲ್ಲಿ ಮಾಡಿದ ಸಣ್ಣ ಹಚ್ಚೆಗಳು ಅಥವಾ ಗುರುತುಗಳಿಗೆ ಲೇಸರ್ ಲೈಟ್ ಬಳಸಿಕೊಂಡು ಅದನ್ನು ಜೋಡಿಸಿ ಟೇಬಲ್, ಗ್ಯಾಂಟ್ರಿ ಮತ್ತು ನಿಮ್ಮನ್ನು ನಿಖರವಾಗಿ ಸರಿಯಾದ ಸ್ಥಾನದಲ್ಲಿ ಇರಿಸುತ್ತಾರೆ. ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ನಾವು ಹಗುರವಾದ ಥರ್ಮೋಪ್ಲಾಸ್ಟಿಕ್ ಮುಖವಾಡ ಅಂದರೆ ಥರ್ಮೋಪ್ಲಾಸ್ಟಿಕ್ ಮೋಲ್ಡ್ ಅನ್ನು ಬಳಸುತ್ತೇವೆ, ಉದಾಹರಣೆಗೆ ತಲೆ ಮತ್ತು ಕುತ್ತಿಗೆಯ ಚಿಕಿತ್ಸೆ ಮಾಡುವಾಗ. ನಂತರ ಈ ಟೇಬಲ್ ಸಲುಕಾಗಿ ತೆರೆಯಲಾದ ಅಥವಾ ಡೋನಟ್ ಆಕಾರದ ಗ್ಯಾಂಟ್ರಿಗೆ ಸಾಗುತ್ತದೆ. ಸಿಟಿ ಸ್ಕ್ಯಾನ್ ನಂತೆ ಒಟ್ಟು 10 ರಿಂದ 20 ನಿಮಿಷಗಳ ಕಾಲದಲ್ಲಿ ರಿಲ್ಯಾಕ್ಸ್ ಮಾಡಿ ರೋಗಿಯು ಮಲಗಿರುತ್ತಾರೆ. ನಿಜವಾದ ಚಿಕಿತ್ಸೆ ಕೇವಲ ಸೆಕೆಂಡ್ಗಳು ಅಥವಾ ಕೆಲವು ನಿಮಿಷಗಳು ಮಾತ್ರ ಇರುತ್ತದೆ. ಟ್ರೀಟ್ಮೆಂಟ್ ಪ್ರಾರಂಭವಾದಾಗ ಗ್ಯಾಂಟ್ರಿ ನಿಮ್ಮ ಸುತ್ತಲೂ ಸಂಪೂರ್ಣವಾಗಿ ತಿರುಗುತ್ತಿರುವಾಗ ನಿಮಗೆ ಮೃದುವಾದ ಧ್ವನಿ ಮತ್ತು ಗಿರ್ರನೆ ಶಬ್ದ ಕೇಳಿರುತ್ತೆ. ಇದು ಆಗುವಾಗ ಯಾವುದೇ ಶಾಖ, ನೋವು ಅಥವಾ ಸಂವೇದನೆ ಇಲ್ಲ. ಟ್ರೀಟ್ಮೆಂಟ್ ಮಾಡುವ ಮುನ್ನ ಆನ್ಬೋರ್ಡ್ ಇಮೇಜಿಂಗ್ ನೊಂದಿಗೆ ನಾವು ಟ್ಯೂಮರ್ ಅಥವಾ ಮಲಗಡ್ಡೆಯ ಸ್ಥಾನೀಕರಣವನ್ನು ಪರಿಶೀಲಿಸುತ್ತೇವೆ. ಉದಾಹರಣೆಗೆ ತ್ವರಿತ ಕೋವಿನ್ ಸಿಟಿ, ಅದು ಲಿನಾಕ್ ಅಲ್ಲಿ ಒಂದಾಗಿರುತ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ನೀವು ಆಳವಿಲ್ಲದ ಮತ್ತು ಸ್ಥಿರವಾದ ಉಸಿರಾಟವನ್ನು ಕಾಪಾಡಿಕೊಳ್ಳಿ. ಶ್ವಾಸಕೋಶ ಅಥವಾ ಸ್ತನ ಚಿಕಿತ್ಸೆಗಳಿಗಾಗಿ ನಾವು ಮೌತ್ಪೀಸ್ ಅಥವಾ ಬೆಲ್ಟ್ನೊಂದಿಗೆ ಸಕ್ರಿಯ ಉಸಿರಾಟದ ನಿಯಂತ್ರಣವನ್ನು ಬಳಸಿಕೊಂಡು ನಿರ್ದಿಷ್ಟ ಹಂತದಲ್ಲಿ ನಿಮ್ಮ ಉಸಿರಾಟವನ್ನು ವಿರಾಮಗೊಳಿಸಬಹುದು. ಇದರಿಂದ ನಿಖರತೆ ಮತ್ತು ಅಂಗಗಳ ರಕ್ಷಣೆಯನ್ನು ಇನ್ನೂ ಚೆನ್ನಾಗಿ ಸುಧಾರಿಸಬಹುದು. ರೇಡಿಯೇಷನ್ ಟೆಕ್ನಾಲಜಿಸ್ಟ್ ವಿಡಿಯೋ ಮತ್ತು ಇಂಟರ್ಕಾಮ್ ಮೂಲಕ ನಿಮ್ಮನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುವಾಗ ಬೀಮ್ ಆನ್ ಅಥವಾ ಮುಗಿದ ಮೇಲೆ ಚಿಕಿತ್ಸೆ ಪೂರ್ಣಗೊಂಡಿದೆ ಎಂದು ಘೋಷಿಸುತ್ತಾರೆ. ನಂತರ ಈ ಟೇಬಲ್ ಸಲುಕಾಗಿ ಹೊರಗೆ ಜಾರುತ್ತದೆ. ಟ್ರೀಟ್ಮೆಂಟ್ ಮುಗಿದ ಮೇಲೆ ನಿಮ್ಮ ಶರೀರದಲ್ಲಿ ಯಾವುದೇ ಉಳಿದ ವಿಕಿರಣ ಇರುವುದಿಲ್ಲ. ಅದರಿಂದ ನೀವು ತಕ್ಷಣವೇ ಕುಟುಂಬ, ಮಕ್ಕಳು ಅಥವಾ ಸಾಕು ಪ್ರಾಣಿಗಳೊಂದಿಗೆ ಸುರಕ್ಷಿತವಾಗಿ ಮತ್ತೆ ಒಂದಾಗಬಹುದು. ಹಲವಾರು ವಾರಗಳವರೆಗೆ ಈ ದೈನಂದಿನ ಸೆಷನ್ಸ್ ಕ್ರಮೇಣ ಕ್ಯಾನ್ಸರ್ ಕೋಶಗಳನ್ನು ಹಾನಿಗೊಳಿಸುತ್ತವೆ. ಅದೇ ಸಮಯದಲ್ಲಿ ಸಾಮಾನ್ಯ ಅಂಗಾಂಶಗಳು ಚಿಕಿತ್ಸೆಗಳ ನಡುವೆ ಚೇತರಿಸಿಕೊಳ್ಳುತ್ತವೆ. ಸೌಮ್ಯವಾದ ಚರ್ಮ ಉಷ್ಣತೆಯಂತಹ ಅಡ್ಡಿ ಪರಿಣಾಮಗಳು ನಿಧಾನವಾಗಿ ಬೆಳೆಯುತ್ತವೆ ಮತ್ತು ಎಚ್ಚರಿಕೆಯಿಂದ ಅದಕ್ಕೆ ನಾವು ಆರೈಕೆ ನೀಡುತ್ತೇವೆ. ಈ ಸುಧಾರಿತ ತಂತ್ರಜ್ಞಾನವು ನಿಮಗೆ ಅನುಗುಣವಾಗಿ ಸುರಕ್ಷಿತ, ಪರಿಣಾಮಕಾರಿ ಆರೈಕೆಗೆ ಖಚಿತಪಡಿಸುತ್ತದೆ. ಈ ತರ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಇರಿ. ನಮಸ್ಕಾರ.